ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತಾ, ಇಂಡಸ್ಟ್ರಿಯಲ್ ವಿಸಿಟಿಂಗ್? ಇಂಡಸ್ಟ್ರಿಯಲ್. ತುಮಕೂರಿನ ಹುಲಿಯಾರಿನಲ್ಲಿ ಕೈಗಾರಿಕಾ ಪ್ರವಾಸವೆಂದು ಹೇಳಿ ವಿದ್ಯಾರ್ಥಿಗಳನ್ನು ಚರ್ಚ್ಗೆ ಕರೆದೊಯ್ಯುವ ಘಟನೆಯು ಭಾರೀ ವಿವಾದವನ್ನು ಹುಟ್ಟುಹಾಕಿದ್ದು, ಈ ಕುರಿತು ಶಿಕ್ಷಣ ಇಲಾಖೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದಿರುವುದು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಇದು ಕೇವಲ ನಿರ್ಲಕ್ಷ್ಯವೋ ಅಥವಾ ಮಕ್ಕಳ ಭವಿಷ್ಯವನ್ನು ದುರುಪಯೋಗಪಡಿಸಿಕೊಳ್ಳಲು ನಡೆಸಿದ ಸಂಚು ಎಂಬ ಅನುಮಾನವನ್ನು ಮತ್ತಷ್ಟು ಗಾಢಗೊಳಿಸಿದೆ. ಅದು ಮುಗಿಸ್ಕೊಳ್ಬೇಕು, ನೀವು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಇನ್ನೊಂದು ನಿಮಿಷ, ಅದಲ್ಲ ಸರ್, ನಾನು ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ, ಓದೋ ಮಕ್ಕಳನ್ನ ಕರ್ಕೊಂಬಂದಿಲ್ಲಿ ಪ್ರಾರ್ಥನೆ ಮಾಡಿಸ್ರಿ ಅಂತ ಹೇಳಿದಾರ ನಿಮಗೆ. ಮತ್ತೆ ಹೆಂಗೆ ಮಾಡಿಸಿದ್ರಿ ಇವತ್ತು ನೀವು? ಸರ್, ನಿಮ್ಮ ಪ್ರೊಫೆಷನ್ಗೆ ನಾನು ಗೌರವ ಕೊಡ್ತೀನಿ. ಒಂದು ನಿಮಿಷ, ಈಗ ನಾನು ಹೇಳೋದು ಕೇಳಿ. ಎಲ್ಲರಿಗೂ ಇರೋ ಕಾಯಿಲೆಗಳು ಬಗೆಹರಿಲಿ ಅಂದ್ರಲ್ಲ, ನಿಮ್ದೇ ಕಾಲ್ ಸರಿ ಇಲ್ವಲ್ರಿ? ಅದೇಂಗ್ರಿ ಸರಿ ಆಗುತ್ತೆ? ಒಂದ್ ನಿಮಿಷ, ನೀವು ಕತೆ ಹೇಳಕ್ ಹೋಗ್ಬೇಡ್ರಿ. ನಮ್ಮ ಮುಗ್ಧ ಮಕ್ಕಳಿಗೆ ನೀವು ಹಾಳು ಮಾಡೋದು ಅವಶ್ಯಕತೆ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ನೀವು ನಾನು ಹೇಳೋದು ಕೇಳ್ರಿ. ಇಷ್ಟೊತ್ತಕ ನೀವು ಹೇಳಿದ್ ನಾನು ಕೇಳಿಲ್ವಾ? ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯ ವಿಪರ್ಯಾಸಕರ ಸ್ಥಾನಮಾನ. ಶಿಕ್ಷಣ ಇಲಾಖೆಯು ಇಂತಹ ಗಂಭೀರ ಮತ್ತು ನೈತಿಕ ದೃಷ್ಟಿಯಿಂದ ವಿಪರ್ಯಾಸಕರ ಘಟನೆಯನ್ನು ಪ್ರತಿಕ್ರಿಯಿಸದೇ ಇರುವುದು ಎಲ್ಲ ರೀತಿಯ ಪ್ರಶ್ನೆಗಳಿಗೆ ದಾರಿಯನ್ನೇ ತೆರೆಯುತ್ತಿದೆ. ಕೈಗಾರಿಕಾ ಪ್ರವಾಸವನ್ನು ಕೈಗೊಂಡು ಧಾರ್ಮಿಕ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನು ಕರೆದೊಯ್ಯುವ ನಿರ್ಧಾರ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂತ ನಿರ್ಧಾರವಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಷ್ಟನೆ ನೀಡಬೇಕು. ಪಿಟಿ ಶಿಕ್ಷಕರ ಅಸಭ್ಯ ವರ್ತನೆ ಮತ್ತು ಕ್ರಿಸ್ತ ಧರ್ಮದ ಬೋಧನೆ ನೀಡಿದ ಪ್ರಕರಣಗಳನ್ನು ತಕ್ಷಣ ಗಂಭೀರವಾಗಿ ಪರಿಶೀಲಿಸಿ ಸೂಕ್ತ ತನಿಖೆ ನಡೆಸಬೇಕು. ಇದು ವಿದ್ಯಾರ್ಥಿಗಳ ಭವಿಷ್ಯವನ್ನು ಧಾರ್ಮಿಕ ಪ್ರಭಾವದಿಂದ ಮುಟ್ಟಿಸುವುದರ ಜೊತೆಗೆ ನೈತಿಕ ಚಿಂತನೆಗಳನ್ನು ಅಡಗಿಸಲಿದೆ. ಶಿಕ್ಷಣವು ನಿಷ್ಪಕ್ಷಪಾತವಾಗಿರಬೇಕು. ಶಿಕ್ಷಣವು ಎಲ್ಲರಿಗೂ ಸಮಾನವಾಗಿರಬೇಕು. ಯಾವುದೇ ಧಾರ್ಮಿಕ ಪ್ರಭಾವದಿಂದ ಮುಕ್ತವಾಗಿರಬೇಕು. ನಾನು ಹೇಳೋದು ನೀವು ಕೇಳ್ಬೇಕೀಗ ಅಷ್ಟೇ. ಏನ್ ಸರ್ ಅಣ್ಣ, ನಾನು ಹೇಳೋದು ಕೇಳು. ಈ ಮಕ್ಳು ಇಲ್ಲಿ ಇದಾರಲ್ಲ, ಇವ್ರ ಎಂಟಿ ಮೈಂಡ್ ಇದು. ಈ ಸಮಯದಲ್ಲಿ ನಾವ್ ಏನ್ ಕೊಡ್ತೀವಿ ಅದು ಸರಿ ಅಂತಾರೆ. ನೀವು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಳು ಭವಿಷ್ಯ ಹಾಳಾಗ್ಲಿಕ್ಕೆ ನಾವು ಬಿಡ್ಲಿಲ್ಲ. ವಿಷಯದಲ್ಲಿ ಅಲ್ಲ, ನಾನು ಆತ್ಮದ ವಿಷಯದಲ್ಲಿ, ದೇವರ ಆತ್ಮನ ವಿಷಯದಲ್ಲಿ ಪರಿಚಯ ಪಡಿಸಿದ್ದು. ಇಲ್ಲಿ ಏನಿದೆ ಆಧ್ಯಾತ್ಮಿಕ ವಿಷಯ ಅದನ್ನು ಪರಿಚಯ ಪಡಿಸಿದ್ದು. ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ. ಭಾರತ ಇದೆಯಲ್ಲ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟೈತೆ. ಇಲ್ಲೋಡ್ರಿ, ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ಬಂದ್ 2 ವರ್ಷ ಆಗೈತ್ರಿ, 2000 ವರ್ಷ ಆಗೈತೆ ಅಂತ ನೀನ್ ಹೇಳ್ತಿದ್ದೀರಾ. ಆದ್ರೆ ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ಇರೋದು ಒಂದೇ. ನಿಮ್ದೇನಿದೆ ಅದು ಮತ ಪಂಥಗಳಷ್ಟೇ. ಇಂಥ ಮಕ್ಳ ಜೊತೆ ನೀವೆಲ್ಲ ಸುಳ್ಳು ಬೋಗಸ್ ಅನ್ನ ಈ ರೀತಿ ಪ್ರಚಾರ ಮಾಡಿದ್ರೆ ನಿಮ್ಮೇಲೆ ಏನ್ ಆಕ್ಷನ್ ತಗೋಬೇಕು ನಾನು ತಕ್ಷಣ ನನಗೆ. ಜೊತೆಗೆ ಇವತ್ತಿನ ಟೀಚರ್ಸ್ಗೂ ಕೂಡ ಬಂದಿದ್ದಾರೆ. ನೀವು ಸುಳ್ಳನ್ನು ಹೇಳಕ್ ಹೋಗ್ಬೇಡ್ರಿ, ಸುಳ್ಳನ್ನು ಹೇಳಕ್ ಹೋಗ್ಬೇಡಿ. ನೀವಿನ್ನು ಬಟ್ಟೆ ಹಾಕುದಿಲ್ಲ ಕ್ರಿಸ್ತರಿಗೆ. ಯಾವಾಗ ನಮ್ ಧರ್ಮದಲ್ಲಿ ವೇದಗಳು ಬರ್ದಿದ್ರು ಅದನ್ನ ತಿಳ್ಕೊಂಡು ನೀನ್ ಮಾತಾಡಕ್ ಹೋಗ್ಬೇಡ. 1 ಗಂಟೆ ಸುಮಾರಿಗೆ ನಾನು ಕೆಲಸದ ನಿಮಿತ್ತವಾಗಿ ಹೀಗೆ ಕನಕದಾಸ್ ಸರ್ಕಲ್ ನಿಂದ ಹಿಂಗೆ ದಿಂಗೂರು ಕೆರೆ ರೋಡ್ ಅಲ್ಲಿ ಹೋಗ್ತಾ ಇದ್ದೆ. ಹೀಗೆ ಹೋಗುವಂತ ಸಂದರ್ಭದಲ್ಲಿ ಯಾಕೋ ಇವತ್ತು ಚರ್ಚ್ನ ಮುಂದೆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಚರ್ಚ್ನ ಒಳಗಡೆ ಮತ್ತೆ ಆಚೆಗಡೆ ತುಂಬಾ ಕ್ರೌಡ್ ಆಗಿ ನಿಂತಿದ್ರು. ನಾನು ಯಾಕೆ ಹೀಗೆ ನಿಂತಿದ್ದಾರಲ್ಲ ಹುಡುಗರು ಅಂತ ಒಂದು ಕೇಳೋಣ ಅಂತ ಹೋದಂತ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಆ ಚರ್ಚ್ನಲ್ಲಿ ಇದ್ರು, ಆ ಸ್ಕೂಲ್ ಮಕ್ಕಳು ಕೂಡ ಆ ಚರ್ಚ್ನಲ್ಲಿ ಇದ್ರು. ಅದಾದ ನಂತರ ನಾನು ಹೋಗಿ ಕೇಳಿದೆ, ಪ್ರಶ್ನೆ ಮಾಡಿದೆ. ಆ ವಿಡಿಯೋನ ಸಂಪೂರ್ಣ ಒಂದು 20 ನಿಮಿಷ ವಿಡಿಯೋವನ್ನು ಮಾಡಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಬೋಧನೆ ಮಾಡ್ತಾರೆ ನೋಡಿ. ಸ್ಕೂಲ್ ಮಕ್ಕಳು ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು. ಓಕೆ, ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದು ಓಕೆ. ಆದ್ರೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೆಸರಲ್ಲಿ ಚರ್ಚೆಗೆ ಕರ್ಕೊಂಡ್ಬಂದಿದ್ದು ಯಾಕೆ ಅಂತಕ್ಕಂಥ ನನ್ನ ಪ್ರಶ್ನೆ. ನೋಡಿ, ಆದಿಯಲ್ಲಿ ದೇವರಿದ್ರು. ಕೇಳಿಸ್ತದೆ ಮಕ್ಕಳೇ? ಆದಿಯಲ್ಲಿ ದೇವರಿದ್ರು, ಇನ್ಯಾರು ಇಲ್ಲ. ತಿರುತಿರತಕ್ಕಂತ ತಿಮ್ಮಪ್ಪನ ಏನಂತ ಕರೀತಾರೆ? ದೇವರು. ನಿಜನಾ? ಇದು ಹಿಂದೂ ಧರ್ಮದ ದೇವರು. ಕ್ರಿಶ್ಚಿಯನ್ ಧರ್ಮದ ದೇವರು ತಕೊಂಡ್ರೆ ಕ್ರಿಸ್ತನು, ಅವನಿಗೇನಂತ ಕರೀತಾರೆ? ದೇವರು. ಈ ದೇವರು ಏನನ್ನು ಉಂಟು ಮಾಡಿದ್ದಾನೆ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ, ಗಾಳಿ, ನೀರು, ಬೆಳಕು ಇದೆಲ್ಲದನ್ನ ದೇವರು ಉಂಟು ಮಾಡಿದ್ದಾನೆ. ಉಂಟು ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಕೊರತೆ ಕಾಣ್ತದೆ. ಅದೇನಂತ ನೋಡ್ಬೇಕಾದ್ರೆ ಮನುಷ್ಯನಿಲ್ಲ. ಈಗ ದೇವರಿಗೆ ಯೋಚನೆ ಬಂತು, ಇದೆಲ್ಲದನ್ನು ಉಂಟು ಮಾಡಿದ್ದೀನಿ, ಇದನ್ನ ಆಳ್ವಿಕೆ ಮಾಡ್ಲಿಕ್ಕೆ ಮನುಷ್ಯನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ದೇವರು ಒಬ್ಬ ಪುರುಷನನ್ನು ಉತ್ಪತ್ತಿ ಮಾಡ್ತಾನೆ. ಅವನ ಹೆಸರು ಅದಾಮ ಎಂಬುದಾಗಿ ಹೇಳ್ಬಿಟ್ಟು. ಈಗ ಈ ಅದಾಮನಿಂದ ಇಡೀ ಜಗತ್ತು ಇರ್ತಕ್ಕಂಥ ಜನ ಸೃಷ್ಟಿ ಆಗ್ಬೇಕು. ಆದ್ರೆ ಒಬ್ಬ ಪುರುಷನಿಂದ ಜಗತ್ತು ಸೃಷ್ಟಿ ಆಗುತ್ತಾ? ಒಬ್ಬ ಪುರುಷನಿಂದ ಸೃಷ್ಟಿ ಆಗುತ್ತಾ? ಈಗ ಏನ್ ಬೇಕು? ಒಬ್ಬ ಪುರುಷನಿಗೆ ಏನ್ ಬೇಕು? ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ಧಾರ್ಮಿಕ ಭಾವನೆಗಳನ್ನು ಗೌರವಿಸುವ ಹಕ್ಕು ಇದ್ದು ಇದನ್ನು ಶಿಕ್ಷಣ ಸಂಸ್ಥೆಗಳು ಒತ್ತಾಯಿಸಬೇಕು. ಕೈಗಾರಿಕಾ ಪ್ರವಾಸದ ಹೆಸರಿನಲ್ಲಿ ಕ್ರಿಸ್ತ ಧರ್ಮದ ಬೋಧನೆ ನೀಡುವುದು ಶಿಕ್ಷಕರಿಗೆ ಆದರ್ಶವಲ್ಲ. ವಿದ್ಯಾರ್ಥಿಗಳನ್ನು ಧಾರ್ಮಿಕ ಕೇಂದ್ರಕ್ಕೆ ಕರೆದೊಯ್ಯುವುದು ಒಂದು ಗಂಭೀರವಾದ ವಿಚಾರವಾಗಿದೆ. ಇದು ಮಕ್ಕಳ ಮನಸ್ಸು ಮತ್ತು ಭವಿಷ್ಯವನ್ನು ಧಾರ್ಮಿಕ ಪ್ರಭಾವದಿಂದ ಕೌಂಟ್ ಮಾಡುತ್ತದೆ.
ಗಂಭೀರ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ. ಈ ಘಟನೆಯು ಸಮಸ್ಯೆಯ ಕುರಿತು ಹೆಚ್ಚಿನ ಚರ್ಚೆಯನ್ನು ಹುಟ್ಟಿಸಿದೆ. ಪಠ್ಯ ಮತ್ತು ಧಾರ್ಮಿಕ ಪ್ರಭಾವಗಳಿಂದ ಮುಕ್ತವಾಗಿರುವ ಶಿಕ್ಷಣ ಸಂಸ್ಥೆಗಳ ಮೇಲನ ಹೆಚ್ಚಿನ ಹೊಣೆಗಾರಿಕೆ ಇದೆ. ಈ ವಿಷಯದಲ್ಲಿ ತಕ್ಷಣ ಸ್ಪಷ್ಟನೆ ನೀಡಲು ಹಾಗೂ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಶಿಕ್ಷಣ ಸಚಿವರು ಹಾಗೂ ಶಿಕ್ಷಣ ಇಲಾಖೆ ಹೊಣೆಗಾರರಾಗಬೇಕು. ತಕ್ಷಣ ತನಿಖೆ ಮತ್ತು ಕ್ರಮ ಅವಶ್ಯಕ. ಈ ಪ್ರಕರಣದ ತಕ್ಷಣ ತನಿಖೆ ನಡೆಸಿ ತಪ್ಪಿಸ್ಥರನ್ನು ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು. ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಹಿತ ಕಾಯುವ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವುದು ಖಚಿತ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವಿವಾ ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ ನೋಡುತ್ತೀರಿ. ಸಮಾಜದ ಒಳಿತಿಗಾಗಿ ನಾವು ನಿಮ್ಮೊಂದಿಗೆ.